ಎಲ್ರಿಗೂ ನಮಸ್ಕಾರ. ಇದು ಆಷಾಢದ ಮೊದಲನೇ ಶುಕ್ರವಾರ ಆಗಿರುತ್ತೆ. ಕೆಲವೊಂದು ಕಡೆ ಆಚರಣೆ ಇರುತ್ತೆ. ಏನಪ್ಪ ಅಂತಂದರೆ ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಮಾಡೋ ಅಂಥದ್ದು. ನಮ್ಮ ಕಡೆ ಅದು ಏನು ರೂಢಿಯಲ್ಲಿಲ್ಲ, ಹಾಗಾಗಿ ನಾನು ಅದನ್ನು ರೂಢಿ ಮಾಡ್ಕೊಂಡಿಲ್ಲ. ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ನಾನು ಕೂಡ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಇವತ್ತು ಬೇಗ ಎದ್ದು ನನ್ನ ಅಭ್ಯಾಸಗಳು ಏನಿತ್ತು, ರೇಖೆಯ ಅಭ್ಯಾಸ, ಆ ರೇಖೆಯ ಅಭ್ಯಾಸ ಎಲ್ಲ 2 ಅವರ್ ಇರುತ್ತೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡೆ. ನಂತರ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂದೆಲ್ಲ ಕೆಲಸ ಮುಗೀತು. ನಂತರ ನಮ್ಮ ಮನೆಯವರು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಅವರು ವೀಡಿಯೋಗೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಒಂದೊಂದು ಸರ್ತಿ ಹೇಳ್ತೀನಿ, ಆದರೂ ಬೇಜಾರು ಮಾಡ್ಕೊತಾರೆ. ಹಾಗಾಗಿ ಆಯಿತು ಬಿಡು ಅಂತ ಅಂದ್ಬಿಟ್ಟು ಅದೇನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಬೇಗ ತಿಂಡಿಗೆ ರೈಸ್ ಆಗುತ್ತೆ. ಗೊಜ್ಜು ಪುಳಿಯೋಗರೆ ಗೊಜ್ಜಿದೆ, ಪುಳಿಯೋಗರೆ ಮಾಡೋಣ ಅಂತ ನಾನು ರೈಸ್ಗಿಟ್ಟೆ. ಹಾಗೆ ಟೀ ಮಾಡೋಣ ಅಂದ್ಬಿಟ್ಟು ಟೀಗೂ ಇಡ್ತಾಯಿದ್ದೀನಿ. ನಾವು ಎಲ್ಲ ವರ್ಷವೂ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಿದ್ವಿ. ಹೋದ ವರ್ಷ ನಮಗೆ ಹೋದಾಗ ತಾಯಿ ದರ್ಶನ ಸಿಗಲಿಲ್ಲ. ಯಾಕೆಂದರೆ ತುಂಬ ಜನ ಇರೋದ ಕಾರಣ ನಮಗೆ ದರ್ಶನ ಸಿಗಲಿಲ್ಲ. ಹಾಗಾಗಿ ಈ ವರ್ಷ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಆದರೂ ಇಲ್ಲೂ ಒಂದು ಚಾಮುಂಡೇಶ್ವರಿ ಟೆಂಪಲ್ ಇದೆ, ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನನ್ನ ಮಗನ ಸ್ಕೂಲಿಗೆ ಬಿಟ್ಟು ನೆಕ್ಸ್ಟು ನಾನು ನಮ್ಮ ಮನೆಯವರು ಟೆಂಪಲ್ಗೆ ಹೋಗೋಣ ಅಂತ. ದೇವ್ರಿಗೆ ಪೂಜೆ ಮಾಡೋಕ್ಕಿಂತ ಫಸ್ಟು ಕುಂಕುಮ ಅರಿಶಿನ ಇಟ್ಕೊಂಡು ದೇವ್ರಿಗೆ ಪೂಜೆ ಮಾಡಬೇಕಂತೆ. ಹಾಗಾಗಿ ನಾನು ಕೂಡ ಅರಿಶಿನ ಕುಂಕುಮ ಇಟ್ಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೋದೆ. ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ರು. ಹಾಗಾಗಿ ನಾನು ಒಂದು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಲಂಚ್ ಬಾಕ್ಸ್ ಎಲ್ಲ ನಾನು ರೆಡಿ ಮಾಡಿದ್ದೆ ಆಲ್ರೆಡಿ. ಅವನೆಲ್ಲ ರೆಡಿ ಆಗಿದ್ದ ಸ್ಕೂಲ್ಗೆ ಹೋಗೋಕ್ಕೆ. ಹಾಗೆ ಅವನನ್ನು ಬಿಟ್ಬಿಟ್ಟು ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಬೆಳಗ್ಗೆ ಎಲ್ಲ ತುಂಬ ರಶ್ ಇದ್ದಿದ್ದ ಕಾರಣ ನಾವು ಹೋದಾಗ ಒಂದು 9:30 10 ಗಂಟೆ ಆಗಿತ್ತು. ಆದರೂ ಜನ ಇದ್ದರು. ಅಲ್ಲಿ ಬೆಲ್ಲದ ಆರತಿ ಆಗಲಿ, ನಿಂಬೆಹಣ್ಣಿಂದ ದೀಪ ಆಗಲಿ ಹಚ್ಚುತ್ತಾಯಿದ್ರು, ನೋಡ್ಬೋದು, ಕಾಣುತ್ತೆ. ನಾನು ಕೂಡ ಬೆಲ್ಲದ ಆರತಿನ ಹಚ್ಚಿ ತಾಯಿಗೆ ಬೆಳಗ್ದೆ. ನಂಗೆ ತುಂಬಾ ಖುಷಿಯಾಯಿತು. ಯಾಕೆಂದರೆ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು. ನೋಡ್ಬೋದು ಅಲ್ಲೆಲ್ಲ ಎಷ್ಟೊಂದು ದೀಪಗಳನ್ನ ಹಚ್ಚಿದ್ದಾರೆ ಅಂತ. ಅಂದರೆ ಬೆಳಗ್ಗಿನ ಜಾವದ ಥರ ಕಾಣ್ತಾ ಇದೆ. ತುಂಬ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಲ್ರೆಡಿ 10 ಗಂಟೆ ಆಗಿತ್ತು ಅಲ್ಲಿ ಬೆಳಗ್ಗೆ. ಆ ಥರ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಈ ಥರ ಇತ್ತು. ಒಂದು ತುಂಬ ಪಾಸಿಟಿವ್ ಎನರ್ಜಿ ಇತ್ತು ಆ ಟೆಂಪಲಲ್ಲಿ. ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಕೂಡ ಅಲ್ಲೇ ಕೂತ್ಕೊಂಡು ನಂತರ ನಾವು ಮನೆಗೆ ವಾಪಸ್ಸಾದ್ವಿ. ಹೇಗಿತ್ತು ಈ ವಿಡಿಯೋ? ಲೈಕ್ ಮಾಡಿ. ಥ್ಯಾಂಕ್ ಯು.